ಹಲೋ ಗಾಯ್ಸ್, ರನ್ ನಜರ್ ಬಾನ್ ನೋಡ್ತಿರೋ ವೈಟ್ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡಲಿದ್ದೇನೆ ಫೈರ್ ಬೋಲ್ಟ್ ಇಂದ ಬರುವಂತಹ ಫೈರ್ ಬೋಲ್ಟ್ ಎಪಿಕ್ ಸ್ಮಾರ್ಟ್ ವಾಚನ್ನು ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಲಿದ್ದೇನೆ. ಮತ್ತು ಇದರಲ್ಲಿ ಬರುವಂಥದ್ದು ಸ್ಪೆಸಿಫಿಕೇಶನ್ ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಆಗುತ್ತಾ ಮತ್ತು ಈ ಪ್ರೈಸ್ ರೇಂಜ್ಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೋಡಿ ಹೇಳ್ತೇನೆ. ಮತ್ತು ಈ ಪ್ರೈಸ್ ರೇಂಜ್ಗೆ ನೀವು ಪರ್ಚೇಸ್ ಮಾಡ್ಬೋದಾ ಮಾಡದೇ ಇರ್ಬೋದಾ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಹೇಳಿದ್ದೇನೆ. ಪ್ಲೀಸ್ ಫಸ್ಟಿಂದ ಲಾಸ್ಟ್ ತನಕ ನೋಡಿ, ಸ್ವಲ್ಪ ಸಪೋರ್ಟ್ ತೋರಿಸಿ. ಕನ್ನಡ ಎಷ್ಟಾಗುತ್ತೋ ಅಷ್ಟು ಬೆಟರ್ ವೀಡಿಯೋನ ಮಾಡಲಿಕ್ಕೆ ನೋಡ್ತೇನೆ. ಪ್ಲೀಸ್ ಸಪೋರ್ಟ್ ತೋರಿಸಿ, ಎಷ್ಟಾಗುತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸತಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನನ್ನು ಆಲಲ್ಲಿ ಪ್ರೆಸ್ ಮಾಡಿ. ಇಂತಹ ವಿಡಿಯೋಗಳು ಇಂತಹ ಚಾನಲಲ್ಲಿ ಬರ್ತಾ ಇರುತ್ತೆ. ಸ್ಟಾರ್ಟ್ ಮಾಡೋಣ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಇದೆ ಫೈರ್ ಬೋಲ್ಟಿಂದ ಬರುವಂಥ ಹ್ಯಾಪಿಕ್ ಸ್ಮಾರ್ಟ್ ವಾಚ್ ನನ್ನ ಹತ್ರ ಇದೆ. ನೋಡ್ಬೋದು ಇದರ ಕ್ವಾಲಿಟಿ ಅಂತೂ ಬೆಟರ್ ಕ್ವಾಲಿಟಿ ಅಂತ ಹೇಳ್ಬೋದು. ಫೈರ್ ಬೋಲ್ಟ್ ಇದ್ದು ಲೋಗೋ ಉಂಟು, ಫೈರ್ ಬೋಲ್ಟ್ ಎಪಿಕ್ ಇದ್ದು ಲೋಗೋ ಉಂಟು ಮತ್ತು ಇದು 43 mm ಥಿಕ್ನೆಸ್ಸನ್ನು ಹೊಂದಿದೆ ಮತ್ತು 1.69 ಇಂಚಿನ LCD ಡಿಸ್ಪ್ಲೇಯನ್ನು ಹೊಂದಿದೆ. ಇದೊಂದು ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ದೊಡ್ಡದಾದಂತಹ ಡಿಸ್ಪ್ಲೇಯನ್ನು ಕೊಟ್ಟಿದ್ದಾರೆ ಅಂದರೆ ಕ್ರೇಜಿ ಅಂತ ಹೇಳ್ಬೋದು. ಇದೊಂದು 1400-500ಕ್ಕಿಂತ ಒಳಗೇನೆ ಬರುವಂತಹ ಸ್ಮಾರ್ಟ್ ವಾಚ್ ಇದು. ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಸ್ಮಾರ್ಟ್ ವಾಚ್ ಅಂತ ಹೇಳ್ಬೋದು. ಮತ್ತು IP68 ವಾಟರ್ ರೆಜಿಸ್ಟ್ರೇಷನ್ ಕೂಡ ಹೊಂದಿದೆ. ಇದರಿಂದ ನಿಮ್ಮ ವಾಚ್ಗೆ ನೀರು ಬಿದ್ದರೂ ಕೂಡ ಏನಾಗೋದಿಲ್ಲ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಕ್ರೇಜಿ ಅಂತ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಸುಮಾರು ಎಷ್ಟು ಸ್ಪೆಸಿಫಿಕೇಶನ್, ಹಾರ್ಟ್ ರೇಟ್ ಇದೆ, 120 ಸ್ಪೋರ್ಟ್ಸ್ ಮೋಡ್ಗಳಿದೆ. ಇದೊಂದು ಕ್ರೇಜಿ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ. ಮತ್ತು ಡಿಸ್ಪ್ಲೇ ಕಾಲಿಂಗ್ ಮತ್ತು ಇದರಲ್ಲಿ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಒಂದು ಮೈನಸ್ ಪಾಯಿಂಟ್ ಏನಂದರೆ ಇದರಲ್ಲಿ ನಿಮಗೆ ಸ್ಪೀಕರ್ ಸಿಗುವುದಿಲ್ಲ, ಇದೊಂದು ಮೈನಸ್ ಪಾಯಿಂಟ್. ಆದರೂ ಅಡ್ಜಸ್ಟ್ ಆಗುತ್ತೆ ನಿಮಗೆ ಟೈಮ್, ಮತ್ತು ನಿಮ್ಮ ಕಾಲ್ ರಿಸೀವ್ ಮಾಡ್ಬೋದು ಮತ್ತು ಮೆಸೇಜ್ ಕೂಡ ನೋಡ್ಬೋದು. ಮೆಸೇಜ್ಗೆ ರಿಪ್ಲೈ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡ್ಬೋದು. ಇದೊಂದು ಕ್ರೇಜಿ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಕೊಟ್ಟಿದ್ದಾರೆ ಅಂದರೆ ಕ್ರೇಜಿ ಅಂತ ಹೇಳ್ಬೋದು. ನೀವು ಪ್ರೈಸ್ ರೇಂಜ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಬಾಕ್ಸಲ್ಲಿ ಏನೂ ಇಲ್ಲ. ಬ್ಯಾಕಲ್ಲಿ ನೋಡೋದಾದರೆ ನಮಗೆ ಇಲ್ಲಿ ಸಿಗುತ್ತೆ ಕ್ಯಾಮರಾ ಕಂಟ್ರೋಲಿಂಗ್ ಸಿಗುತ್ತೆ ಮತ್ತು ಹಾರ್ಟ್ ರೇಟ್ ಸಿಗುತ್ತೆ, ನೋಟಿಫಿಕೇಷನ್ ಬರುತ್ತೆ ಮತ್ತು ಸ್ಲೀಪಿಂಗ್ ಮೋಡ್, ಮ್ಯೂಸಿಕ್ ಕಂಟ್ರೋಲ್ ಕೂಡ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ ವಿಡಿಯೋ. ನಾನು ಇದಕ್ಕಿಂತ ಮುಂದೆ ಅನ್ಬಾಕ್ಸಿಂಗ್ ಮಾಡಿದ್ದೇನೆ, ಇದರಲ್ಲಿ ಏನೇನು ಇದೆ ಅಂತ ನೋಡಿದ್ದೇನೆ. ಮತ್ತು ನಮಗೆ ಇಲ್ಲಿ ಸಿಗುತ್ತೆ USB Type-C to ಮ್ಯಾಗ್ನೆಟ್ ಚಾರ್ಜರ್ ಸಿಗುತ್ತೆ. ಇದರಿಂದ ನಿಮ್ಮ ವಾಚ್ಗೆ ಮ್ಯಾಗ್ನೆಟ್ ಚಾರ್ಜಿಂಗ್ ಮಾಡ್ಬೋದು. ಮತ್ತು ಇದನ್ನು ಸೈಡಲ್ಲಿ ಇಡೋದು. ಮತ್ತು ನಮಗೆ ಇಲ್ಲಿ ಸಿಗುತ್ತೆ ಗೈಡ್ ಬುಕ್ ಸಿಗುತ್ತೆ. ನಿಮಗೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ, ವಾಚಲ್ಲಿ ಏನೇನು ಇದೆ ಏನೇನು ಇಲ್ಲ ಅಂತ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇದನ್ನು ಸೈಡ್ ಇಡೋಣ. ಮತ್ತು ನಮ್ಮ ವಾಚ್ಗೆ ಬರೋದಾದರೆ ನಮಗೆ ಇಲ್ಲಿ ನೋಡ್ಬೋದು, ವಾಚನ್ನು ಸೈಡಿಗೆ ಇಡೋಣ. ಲಾಸ್ಟಲ್ಲಿ ನೋಡ್ಬೋದು ವಾಚ್ ಬೆಟರ್ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಇದರಲ್ಲಿ ಸೇಫ್ಟಿ ಕೂಡ ಮುಖ್ಯ ಅಂತ ಅವರು ಸೇಫ್ಟಿ ಕೂಡ ಕೊಟ್ಟಿದ್ದಾರೆ ಅಂದರೆ ಕ್ರೇಜಿ ಅಂತ ಹೇಳ್ಬೋದು. ಪ್ರೈಸ್ ರೇಂಜಿಗೆ ಬಾಕ್ಸ್ ಅಂತೂ ಕ್ರೇಜಿ ಅಂತ ಹೇಳ್ಬೋದು. ಮತ್ತು ನಮಗೆ ಇಲ್ಲಿ ಸಿಗುತ್ತೆ ಸುಮಾರು ಅಂದರೆ ಇದು ಒನ್ ಇಯರ್ನ ಗ್ಯಾರಂಟಿ ಸಿಗುತ್ತೆ. ಮತ್ತು ನಿಮಗೆ ಗಾನ ಇದರ ಮೆಂಬರ್ಶಿಪ್ ಮತ್ತು ಮೂವಿ ಎಲ್ಲ ನೋಡುವಂಥದ್ದು ಎಲ್ಲ ಮೆಂಬರ್ಶಿಪ್ ಸಿಗುತ್ತೆ. ನೋಡ್ಬೋದು, ನಾನು ಮೆಂಬರ್ಶಿಪ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಈ ಫೈರ್ ಬೋಲ್ಟಿನ ಎಲ್ಲ ಬಾಕ್ಸಲ್ಲಿ ಇದು ಇದ್ದೇ ಇರುತ್ತೆ. ಇದನ್ನು ಸೈಡ್ ಇಡೋಣ. ಮತ್ತು ನಮ್ಮ ವಾಚ್ಗೆ ಬರೋದಾದರೆ ನೋಡ್ಬೋದು, ವಾಚ್ ಅಂತೂ ಕೂಲಾಗಿದೆ ಅಂತ ಹೇಳ್ಬೋದು. ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ನೋಡುವಾಗಲೇ ಪ್ರೀಮಿಯಂ ಲುಕ್ಕನ್ನು ಹೊಂದಿದೆ ಅಂತ ಹೇಳ್ಬೋದು. ಸೈಡ್ ನಿಮಗೆ ಮೆಟಲ್ ಸಿಗೋದಿಲ್ಲ, ನಮಗೆ ಇಲ್ಲಿ ಪ್ಲಾಸ್ಟಿಕ್ ಮೆಟಲನ್ನು ಯೂಸ್ ಮಾಡಿದ್ದಾರೆ ಅಂತ. ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಹಲವಾರು ಕೊಡ್ತಾರೆ, ಆದರೂ ಕೂಡ ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಮೆಟಲನ್ನು ಕೊಟ್ಟಿದ್ದಾರೆ. ಹೆವಿ ಕೂಡ ಇಲ್ಲ, ನಿಮಗೆ ಒಂದು ಅಂದಾಜು ನಿಮಗೆ ಏನು ಹೆವಿ ವಾಚ್ ಒಂದು ಅನಿಸೋದಿಲ್ಲ. ಮತ್ತು ಡಿಸ್ಪ್ಲೇ ಅಂತೂ ನನಗೆ ಹೆವಿ ಇಷ್ಟ ಆಯಿತು. ಯಾಕೆಂದರೆ ಇದರಲ್ಲಿ ನಿಮಗೆ 1.69 ಇಂಚಿನ ಕೊಟ್ಟಿದ್ದಾರೆ ಅಂದರೆ ಕ್ರೇಜ್ ಅಂತ. 1,500 ನಿಮಗೆ ಚಿಕ್ಕ ಡಿಸ್ಪ್ಲೇಯನ್ನು ಕೊಡ್ತಾರೆ, ಆದರೆ ಇದರಲ್ಲಿ ನಿಮಗೆ ದೊಡ್ಡದಾದಂಥ LCD ಡಿಸ್ಪ್ಲೇಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅನಿಸಿದರೆ ಇದರಲ್ಲಿ ನಮಗೆ ಸ್ಟ್ರಿಪ್ಸ್ ಸಿಗುತ್ತೆ. ನೋಡ್ಬೋದು, ಈ ಸ್ಟ್ರಿಪ್ಸ್ ಅಂತೂ ಕೂಲಾಗಿದೆ ಅಂತ. ಯಾಕೆಂದರೆ ನೀವು ಎಷ್ಟು ಗಂಟೆ ಆದರೂ ನೀವು ವಾಚ್ ಹಾಕಿದರೆ ನಿಮಗೆ ನೋವು ಏನು ಅನಿಸೋದಿಲ್ಲ. ಯಾಕೆಂದರೆ ಇದು ಸ್ಮೂತ್ ಆಗಿದೆ ಮತ್ತು ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಮತ್ತು ಇದು ನಿಮಗೆ ಸ್ಟ್ರಿಪ್ಸ್ ಏನಾದರೂ ಕಟ್ ಆದರೆ, ಏನಾದರೂ ಡ್ಯಾಮೇಜ್ ಆದರೆ ನೀವು ಚೇಂಜ್ ಕೂಡ ಮಾಡ್ಬೋದು. ಇದರಲ್ಲಿ ರಿಪ್ಲೇಸ್ಮೆಂಟ್ ಕೂಡ ಇರುತ್ತೆ. ಮತ್ತು
ನನಗೆ ಇಷ್ಟ ಆಯಿತು ಸ್ಟ್ರಿಪ್ಸ್. ಮತ್ತು ವಾಚಿನ ಬಿಲ್ಡ್ ಕ್ವಾಲಿಟಿ ಕೂಡ ಸ್ಟ್ರಿಪ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮಗೆ ಇಲ್ಲಿ ಸಿಗುತ್ತೆ ಫೈರ್-ಬೋಲ್ಟಿನ ಲೋಗೋ ಸಿಗುತ್ತೆ, ಮತ್ತು ಸೆನ್ಸರ್ ಸಿಗುತ್ತೆ, ವೈರ್ಲೆಸ್ ಮ್ಯಾಗ್ನೆಟಿಕ್ ಚಾರ್ಜರ್ ಸಿಗುತ್ತೆ, ಮತ್ತು ಸೈಡಲ್ಲಿ ನಿಮಗೆ ಕಂಟ್ರೋಲಿಂಗ್ ಸಿಗುತ್ತೆ, ಆನ್ ಆಫ್ ಬಟನ್ ಇದರಲ್ಲಿ ಕಂಟ್ರೋಲ್ ಆಗುತ್ತೆ. ಓವರ್ ಆಲ್ ಬೆಸ್ಟ್ ವಾಚ್ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ವಾಚನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫೈರ್-ಬೋಲ್ಟ್ ಅವರು. ಈಗ ನಾವು ಹೊರಗೆ ಅಂತೂ ಕೂಲಾಗಿದೆ, ಈಗ ಒಳಗೆ ನೋಡೋಣ ವಾಚಲ್ಲಿ ಏನೇನು ಇದೆ ಏನೇನು ಇಲ್ಲ ಅಂತ ನೋಡೋಣ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆಲ್ ಪ್ರೆಸ್ ಮಾಡಿ, ಇಂತಹ ವಿಡಿಯೋಗಳು ಬರ್ತಾ ಇರುತ್ತೆ. ನೋಡ್ಬೋದು ವಾಚನ್ನು ಆನ್ ಮಾಡೋಣ ಏನು ಬರುತ್ತೆ ಅಂತ. ಒಳಗೆ ಎಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ, ಎಷ್ಟು ಕ್ಲಿಯರ್ ಆಗಿ ವರ್ಕ್, ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ವಾಚ್ ಆಗುತ್ತಾ ನೋಡೋಣ. ಓವರ್ ಆಲ್ ಹೊರಗಿಂದ ನಿಮಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಕೂಲಾಗಿದೆ, ಬೆಸ್ಟ್ ಅಂತ ಹೇಳ್ಬೋದು. ನೋಡ್ಬೋದು ನಮಗೆ ಇಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ, ನೋಡ್ಬೋದು ಡಿಸ್ಪ್ಲೇ ಅಂತೂ ಕ್ವಾಲಿಟಿ ಅಂತೂ ಕೂಲಾಗಿದೆಯಾ, ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಈಗ ನಾವು ಇಲ್ಲಿ ನಿಮಗೆ ಈ ಫೋಟೋ ಏನೋ ಚೇಂಜ್ ಮಾಡಬೇಕಂದ್ರೆ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡುವಾಗ ನಿಮಗೆ ಓವರ್ ಆಲ್ ತುಂಬ ಇದು ಸಿಗುತ್ತೆ, ನಿಮಗೆ ಫೋಟೋಗಳು ಸಿಗುತ್ತೆ, ನೀವು ಚೇಂಜ್ ಕೂಡ ಮಾಡ್ಬೋದು, ಟೈಮ್ ಸೆಟ್ಟಿಂಗ್ ಇದೆಲ್ಲ ಮಾಡ್ಬೋದು. ಮತ್ತು ನಮಗೆ ಇಲ್ಲಿ ನಿಮಗೆ ಒಂದು ಇದರೊಂದು ಆ್ಯಪ್ ಕೂಡ ಇದೆ, ಇದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಫೈನ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿ, ಅದರಲ್ಲಿ ನಿಮಗೆ ಫುಲ್ ಡಿಕ್ಷನರಿಯ ಸಿಗುತ್ತೆ. ಇದರಿಂದ ನೀವು ಚೇಂಜ್ ಕೂಡ ಮಾಡ್ಬೋದು, ಹೊಸದನ್ನು ನಿಮಗೆ ಈ ವಾಚಲ್ಲಿ ಹಾಕ್ಬೋದು. ಮತ್ತು ಎಡಿಟ್ ಆಪ್ಷನ್ ಕೂಡ ಇದೆ, ಇದರಿಂದ ನಿಮ್ಮ ಫೋಟೋ ಹಾಕಿ ನೀವು ಟೈಮನ್ನು ಎಡಿಟ್ ಮಾಡ್ಬೋದು, ನಿಮ್ಮ ಫೋಟೋನ ಎಡಿಟ್ ಮಾಡಿ ನೀವು ವಾಚಲ್ಲಿ ಹಾಕ್ಬೋದು ಅಂತ ಹೇಳ್ಬೋದು. ನೋಡ್ಬೋದು ಓವರ್ ಆಲ್ ವಾಚ್ ಅಂತೂ ಕೂಲಾಗಿದೆ ಅಂತ ಹೇಳ್ತೇನೆ. ಮತ್ತು ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದೆ ನಮಗೆ ಇಲ್ಲಿ ಸಿಗುತ್ತೆ ಕನೆಕ್ಟಿವಿಟಿ ಸಿಗುತ್ತೆ, ಮತ್ತು ಇಲ್ಲಿ ವೈಬ್ರೇಟಿಂಗ್ ಮೋಡ್ ಆನ್ ಆಫ್ ಸಿಗುತ್ತೆ, ಮತ್ತು ಟೈಮ್ ಸಿಗುತ್ತೆ, ಮತ್ತು ನಿಮಗೆ ಡೇಟ್ ಕೂಡ ಇಲ್ಲಿ ತೋರಿಸ್ತಾರೆ, ಮತ್ತು ನಮಗೆ ಇಲ್ಲಿ ಟಾರ್ಚ್ ಕೂಡ ಸಿಗುವಂಥದ್ದು ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸಿನಿಮಾ ಥಿಯೇಟರ್ ಏನೋ ಇದೆ, ಅದು ಯೂಸ್ ಮಾಡಿದಿಲ್ಲ, ಆದರೂ ಕೂಡ ಇಲ್ಲಿ ನಮಗೆ ನಿಮ್ಮ ವೆದರನ್ನು ನೋಡುವಂತಹ ಇದರಲ್ಲಿ ಆಪ್ಷನ್ ಕೂಡ ಇದೆ, ಇದರಿಂದ ನೀವು ವೆದರನ್ನು ನೋಡ್ಬೋದು ಅಂತ ಹೇಳ್ಬೋದು. ಮತ್ತು ಕೆಳಗೆಯಿಂದ ಮೇಲೆ ಸ್ವೈಪ್ ಮಾಡಿದರೆ ನಮಗೆ ಇಲ್ಲಿ ನಿಮ್ಮ ಮೊಬೈಲಿಂದ ಕನೆಕ್ಟ್ ಆಗಿದ್ದರೆ ನಿಮ್ಮ ಮೊಬೈಲಲ್ಲಿ ಬರುವಂತಹ ಎಲ್ಲ ಮೆಸೇಜ್ಗಳು ಇಲ್ಲಿ ಶೋ ಆಗುತ್ತೆ, ಇದರಿಂದ ನೀವು ಚೆಕ್ ಮಾಡ್ಬೋದು. ಈ ವಾಚಲ್ಲಿ ನಿಮಗೆ ಮೆಸೇಜ್ ಕೂಡ ನೋಡ್ಬೋದು, ಮತ್ತು ನಿಮ್ಮ ಯಾರಾದರೂ ಗೆಳೆಯರು ಏನಾದರೂ ಕಾಲ್ ಮಾಡಿದರೆ ಇದು ನಿಮ್ಮ ವಾಚ್ಗೆ ಕನೆಕ್ಟ್ ಆಗಿದ್ದರೆ ಇದರಲ್ಲಿ ನಿಮಗೆ ಆಪ್ಷನ್ ಶೋ ಆಗುತ್ತೆ, ಇದರಿಂದ ನಿಮ್ಮ ಕಾಲ್ ಬರ್ತಾ ಉಂಟಾ ಇಲ್ವ ಅಂತ ಇದರಲ್ಲಿ ಆಪ್ಷನ್ ಚೆಕ್ ಆಗುತ್ತೆ. ಮತ್ತು ಸೈಡ್ ಸ್ವೈಪ್ ಮಾಡಿದರೆ ನಮಗೆ ಇಲ್ಲಿ ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ, ಇದರಿಂದ ನೀವು ಎಷ್ಟು ಸ್ಪೀಡ್ ರನ್ ಮಾಡ್ತಿದ್ದೀರಾ, ಎಷ್ಟು ಹೋಗ್ತಿದ್ದೀರಾ, ಮತ್ತು ಕೆಳಗೆ ಸ್ವೈಪ್ ಮಾಡಿದರೆ ನೀವು ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ, ಇದರ ಸ್ವಲ್ಪ ಫುಲ್ ಇನ್ಫಾರ್ಮೇಷನ್ಗಳು ಬರುತ್ತೆ. ಮತ್ತು ಒಮ್ಮೆ ಸ್ವೈಪ್ ಮಾಡಿದರೆ ನಮಗೆ ಇಲ್ಲಿ ಸಿಗುತ್ತೆ ಸ್ಲೀಪಿಂಗ್ ಮೋಡ್, ಇದು ಯೂಸ್ ಇಲ್ಲ, ಆದರೂ ಕೂಡ ಕೆಲವರೊಬ್ಬರು ಯೂಸ್ ಮಾಡ್ತಾರೆ, ಅವರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಸ್ವೈಪ್ ಮಾಡಿದರೆ ನಿಮಗೆ ಇದರಲ್ಲಿ ಹಾರ್ಟ್ ಬೀಟ್ ಸಿಗುತ್ತೆ, ನೀವು ಇದರಿಂದ ಹಾರ್ಟ್ ಬೀಟ್ ಕೂಡ ನೋಡ್ಬೋದು. ಇದರಿಂದ ಲಾಸ್ಟಲ್ಲಿ ನಾನು ಚೆಕ್ ಮಾಡಲಿಕ್ಕೆ ಇದ್ದೇನೆ ಹಾರ್ಟ್ ಬೀಟ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಇಲ್ವಾ ಅಂತ. ಮತ್ತೆ ಒಂದು ಸ್ವೈಪ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ 120 ಸ್ಪೋರ್ಟ್ಸ್ ಮೋಡ್ಗಳು ಸಿಗುತ್ತೆ, ಅಂದರೆ ಕೂಲ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ನಿಮಗೆ ಓವರ್ ಆಲ್ ತುಂಬ ಸ್ಪೋರ್ಟ್ಸ್ ಮೋಡ್ಗಳು ಸಿಗುತ್ತೆ, ಸೈಕಲಿಂಗ್, ರನ್ನಿಂಗ್ ಎಲ್ಲ ಆನ್ ಮಾಡೋದು ಗೋ ಎಲ್ಲ ಬರುತ್ತೆ, 1 2 3 ಫುಲ್ ಇನ್ಫಾರ್ಮೇಷನ್ ಬರುತ್ತೆ, ನೀವು ಯೂಸ್ ಮಾಡ್ಬೋದು, ಮಾಡದೆ ಕೂಡ ಇರ್ಬೋದು. ಮತ್ತೆ ಸ್ವೈಪ್ ಮಾಡಿದರೆ ನಿಮಗೆ BP ಅನ್ನು ಚೆಕ್ ಮಾಡುವಂಥದ್ದು, ಇದು ನೀವು ಮೆಡಿಕಲ್ ಚೆಕಪ್ಗೆಲ್ಲ ಯೂಸ್ ಮಾಡಬೇಡಿ, ಸೀರಿಯಸ್ ತಗೊಳ್ಬೇಡಿ, ಇದರಲ್ಲಿ ಸರಿ ಬರುತ್ತಾ ಇಲ್ವಾ ಅಂತ ಗೊತ್ತೂ ಕೂಡ ಇಲ್ಲ, ನೀವು ಇದನ್ನು ಯೂಸ್ ಮಾಡಬೇಡಿ. ಒಂದು ಎಕ್ಸಾಂಪಲ್ಗೆ ನೀವು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಓವರ್ ಆಲ್ ಸೀರಿಯಸ್ ತಗೊಳ್ಬೇಡಿ. ಮತ್ತೊಮ್ಮೆ ಸ್ವೈಪ್ ಮಾಡಿದರೆ ನಿಮಗೆ ಇಲ್ಲಿ ಹೆಲ್ತ್ ಇದು ಚೆಕಪ್ ಮಾಡುವಂಥದ್ದು ಆಪ್ಷನ್ ಸಿಗುತ್ತೆ, ಇದು ಕೂಡ ಇದೆ. ಮತ್ತು ವೆದರ್ ಚೆಕ್ ಮಾಡುವಂಥದ್ದು, ಮತ್ತು ಇಲ್ಲಿ ನಿಮ್ಮ ಮೊಬೈಲಲ್ಲಿರುವಂತಹ ಕ್ಯಾಮನ್ನು ನೀವು ಇದರಿಂದಲೇ ಫೋಟೋ ಮಾತ್ರ ತೆಗಿಬೋದು, ಇದರಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಮತ್ತೊಮ್ಮೆ ಸ್ವೈಪ್ ಮಾಡಿದರೆ ನಿಮಗೆ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಸಾಂಗನ್ನು ನೀವು ಪ್ಲೇ ಮಾಡಬೇಕಂದ್ರೆ ವಾಚಲ್ಲಿಯೇ ಕಂಟ್ರೋಲ್ ಮಾಡಿ ನೀವು ಪ್ಲೇ ಮಾಡ್ಬೋದು, ಅಥವಾ ಯೂಟ್ಯೂಬಿಂದ ವಿಡಿಯೋ ಕೂಡ ಇದರಿಂದ ಪ್ಲೇ ಮಾಡ್ಬೋದು ಅಂತ ಹೇಳ್ಬೋದು. ಓವರ್ ಆಲ್ ವಾಚಲ್ಲಿ ತುಂಬ ಸ್ಪೆಸಿಫಿಕೇಷನ್ ಅಂತೂ ತುಂಬಿಟ್ಟಿದ್ದಾರೆ, ಇದರಲ್ಲಿ ಓವರ್ ಆಲ್ ಬೆಸ್ಟ್ ಅಂತ ಹೇಳ್ಬೋದು.
ಈ ಪ್ರೈಸ್ ರೇಂಜ್ಗೆ ಇಷ್ಟೊಂದು ಸ್ಪೆಸಿಫಿಕೇಷನನ್ನು ಕೊಟ್ಟಿದ್ದಾರೆ. ಒಳಗಿಂದಲೂ ಕೂಡ ತುಂಬ ಸ್ಮೂತ್ನೆಸ್ ಉಂಟು ಕಾಣಿಸ್ತದೆ. ಮತ್ತು ನಮಗೆ ಇಲ್ಲಿ ರೈಟ್ ಸೈಡ್ಗೆ ಸ್ವೈಪ್ ಮಾಡಿದ್ರೆ ನಮಗೆ ಇಲ್ಲಿ ಸಿಗುತ್ತೆ ಸ್ಟೆಪ್ ಅದರಲ್ಲಿ ಇರುವಂತಹ ಇದು ಸ್ಟೆಪ್ ಸಿಗುತ್ತೆ, ಸ್ಲೀಪಿಂಗ್ ಮೋಡ್ ಸಿಗುತ್ತೆ, ಹಾರ್ಟ್ ಬೀಟ್ ಸಿಗುತ್ತೆ, ಎಕ್ಸಸೈಸ್ ಇದು ಸಿಗುತ್ತೆ, ಸ್ಪೋರ್ಟ್ಸ್ ಮೋಡ್ಗಳು, ಮತ್ತು BP ಎಲ್ಲ ಇದ್ದದ್ದೇ, ಅದನ್ನು ಹೇಳ್ತೇನೆ. ಮತ್ತು ನಮಗೆ ಇಲ್ಲಿ ಯೋಗದವರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಬ್ರೀತ್ ಇನ್ ಬ್ರೀತ್ ಔಟ್ ಎಲ್ಲ ಚೆಕ್ ಮಾಡುವಂಥದ್ದು ಇದರಲ್ಲಿ ಇದೆ, ಯೋಗ ಅವರಿಗೆ ಯೂಸ್ ಮಾಡುವಂಥದ್ದು. ಮತ್ತು ಇಲ್ಲಿ ಸ್ಟಾಪ್ ವಾಚ್ ಇದೆ, ನೀವು ರನ್ನಿಂಗ್ ರೇಸ್ ಅಥವಾ ಏನಾದರೂ ಟಾಸ್ಕ್ ಮಾಡುವಾಗ ನಿಮಗೆ ಸ್ಟಾಪ್ ವಾಚ್ ಏನಾದರೂ ಬೇಕಿದ್ದರೆ ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಅಲಾರಾಮ್ ಕೂಡ, ನಿಮ್ಮ ಮೊಬೈಲಲ್ಲಿ ಅಲಾರಾಮ್ ಕೂಡ ಇದರಿಂದ ಎನೇಬಲ್ ಅಥವಾ ಆಫ್ ಅಥವಾ ಆನ್ ಮಾಡ್ಬೋದು. ಇದು ಕೂಡ ಬೆಸ್ಟ್ ಅಂತ ಹೇಳ್ಬೋದು, ಈ ಪ್ರೈಸ್ ರೇಂಜ್ಗೆ ಕೊಟ್ಟಿದ್ದಾರೆ ಅಂತೆ. ಮತ್ತು ಇದರಲ್ಲಿ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ವಾಚ್ ಒಂದು 5,000 ವಾಚಲ್ಲಿ ಏನೆಲ್ಲ ಉಂಟು 10,000 ಅದರ ಎಲ್ಲ ಇದರಲ್ಲಿ ತುಂಬಿಸಿಬಿಟ್ಟದೆ. ಮತ್ತು ನಿಮಗೆ ಟಾರ್ಚ್ ಸಿಗುತ್ತೆ, ರಾತ್ರಿ ಹೊತ್ತಿಗೆ ನಿಮಗೆ ಒಂದು CD ಒಮ್ಮೆ ಲೈಟ್ ಬೇಕಾದರೆ ನೀವು ಇದರಿಂದ ಯೂಸ್ ಮಾಡ್ಬೋದು. ಮತ್ತು ಒಂದು ಕ್ರೇಜ್ ವಿಷಯ ಏನಂದರೆ ನಮಗೆ ಇದರಲ್ಲಿ 2 ಇನ್ಬಿಲ್ಡ್ ಗೇಮ್ಗಳು ಸಿಗುತ್ತೆ. ಅಂದರೆ ಇದರಲ್ಲಿ ನಿಮಗೆ ನೀವು ಗೇಮ್ಗಳನ್ನು ಆಟ ಆಡ್ಬೋದು. ಇದರಲ್ಲಿ ಒಂದು ಬೆಸ್ಟ್ ಗೇಮನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. 2 ಇನ್ಬಿಲ್ಡ್ ಗೇಮ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಇದೊಂದು ಕೂಲ್ ವಿಷಯ ಅಂತ ಹೇಳ್ಬೋದು. ಫೈನಲ್ ನಾವು ಸೆಟ್ಟಿಂಗಲ್ಲಿ ಬರುವಾಗ ನಮಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ನಿಮ್ಮ ಹೋಮ್ ವ್ಯೂ ಏನಿದೆ ಅದನ್ನು ಚೇಂಜ್ ಮಾಡ್ಬೋದು, ನೋಡ್ಬೋದು. ನಮಗೆ ಒಂದು ಚೇಂಜ್ ಸಿಗುತ್ತೆ. ನಿಮಗೆ ಐಫೋನಲ್ಲಿ ಏನಾದರೂ ಸಿಗುತ್ತೆ ಅಂತಹ ಹೋಮ್ ವ್ಯೂ ಸಿಗುತ್ತೆ ಇದರಲ್ಲಿ. ಮತ್ತು ಇದು ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಏನಾದರೂ ಅನಿಸಿದರೆ ನೀವು ಇದನ್ನು ನಾರ್ಮಲ್ ಮೋಡನ್ನು ಹಾಕ್ಬೋದು. ಮತ್ತು ಕೆಳಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ನಮಗೆ ಬ್ರೈಟ್ನೆಸ್ ಆನ್ ಆಫ್ ಜಾಸ್ತಿ ಅಥವಾ ಕಡಿಮೆ ಮಾಡ್ಬೋದು. ಮತ್ತು ವೈಬ್ರೇಟಿಂಗ್ ಆಫ್ ಆನ್ ಮಾಡ್ಬೋದು. ಮತ್ತು ಸಿನಿಮಾ ಮೋಡು, ರೀಸೆಟ್ಟಿಂಗ್, ಪವರ್ ಆಫ್ ಆನ್ ಬಟನ್. ಮತ್ತು ಲಾಸ್ಟಲ್ಲಿ ನಿಮಗೆ ಆ್ಯಪ್ ಏನೋ ನಿಮಗೆ ಹೆಸರೇನು ಪ್ಲೇಸ್ಟೋರಲ್ಲಿ ಸಿಗ್ತಾ ಇಲ್ಲ ಅಂದರೆ ನೀವು ಸ್ಕ್ಯಾನ್ ಮಾಡಿ ಕೂಡ ಆ್ಯಪನ್ನು ನೋಡ್ಬೋದು. ಇಲ್ಲಿ QR ಕೋಡನ್ನು ಕೊಟ್ಟಿದ್ದಾರೆ, ಇದರಿಂದ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ನೀವು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಬೋದು. ಓವರ್ ಆಲ್ ವಾಚ್ ಅಂತೂ ಕೂಲ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ವಾಚ್. ಈ ಪ್ರೈಸ್ ರೇಂಜ್ಗೆ ನೀವು ಪರ್ಚೇಸ್ ಮಾಡ್ಬೋದು ಈ ವಾಚನ್ನು. ನಾನು ರೆಫರ್ ಮಾಡ್ತೇನೆ, ನೀವು ಇದನ್ನು ಪರ್ಚೇಸ್ ಮಾಡಿ ಅಂತ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಿಂದ ನೀವು ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಡಿಸ್ಕೌಂಟ್ ಏನಾದರೂ ಬರ್ತಾ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಬೆಸ್ಟ್ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಈ ವಾಚ್ ನನಗೆ ಸಿಕ್ಕಿದ್ದು 1,200 ರೂಪಾಯಿಗೆ, 1,300 ರೂಪಾಯಿಗೆ ನನಗೆ ಈ ವಾಚ್ ಸಿಕ್ಕಿದೆ. 100 ರೂಪಾಯಿ ಡಿಸ್ಕೌಂಟ್ ಆಗಿ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. 10% ಡಿಸ್ಕೌಂಟ್ ಏನೋ ಸಿಕ್ಕಿತ್ತು ನನಗೆ. ಇದರಿಂದ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೇನೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ವಾಚ್ ಅಂತ ಹೇಳ್ಬೋದು. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಇದರ ಬಗ್ಗೆ ನೀವು ಮಾತಾಡೋದೇ ಬೇಡ, ಬೆಸ್ಟ್ ವಾಚ್ ಅಂತ ಹೇಳ್ಬೋದು. ಮತ್ತು ಡಿಸ್ಪ್ಲೇ ಬಗ್ಗೆ ನೀವು ಮಾತಾಡೋದೇ ಬೇಡ, ಇಷ್ಟು ದೊಡ್ಡ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ದೊಡ್ಡದಾದಂತಹ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಕಂಟ್ರೋಲ್ ಅಂತೂ ಸ್ಮೂತ್ ಆಗಿದೆ, ಮತ್ತು ಇದರ OS ಅಂತೂ ಎಷ್ಟೋ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ನೀವು ಬೇರೆ ವಾಚಿಗೆ 1,000 ವಾಚಿಗೆ ಕಂಪ್ಯಾರಿಸನ್ ಮಾಡಿದರೆ ನೀವು ಈ ವಾಚಿದ್ದು OS ಅಂತೂ ಸ್ಮೂತ್ ಆಗಿದೆ. ನೀವು ಟಚಿಂಗ್ ಕೂಡ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ವಾಚ್ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ನಮ್ಮದೇನು ಹಾರ್ಟ್ ಬೀಟ್ ತೆಗುತ್ತೆ, ಆದರೆ ನಾವು ನೋಡೋಣ ಈ ಬಾಕ್ಸ್ ಇದ್ದು ಏನಾದರೂ ಹಾರ್ಟ್ ಬೀಟ್ ತೆಗುತ್ತಾ ಅಂತ ನೋಡೋಣ. ಇದರಿಂದ ನಮಗೆ ಅರ್ಥ ಆಗುತ್ತೆ ಇದು ನಿಜವಾಗಿಯೂ ಹಾರ್ಟ್ ಬೀಟ್ ನೋಡ್ತಾ ಇಲ್ವ ಅಂತ. ನೋಡ್ಬೋದು ಇಲ್ಲಿ ನಿಮ್ಮ ಬಾಕ್ಸ್ ಇದ್ದು ಹಾರ್ಟ್ ಬೀಟ್ಸ್ ತೆಗೆಯುತ್ತಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಬರ್ತಾ ಉಂಟು ನಿಮ್ಮ ಕೈಗೆ ಹಾಕಿ ಅಂತಹ ಆಪ್ಷನ್ ಬರ್ತಾ ಉಂಟು. ಇದರಿಂದ ಅರ್ಥ ಆಗುತ್ತೆ ಇದು ನಿಜವಾಗ್ಲೂ ಸೆನ್ಸರ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಓವರ್ ಆಲ್ ವಾಚ್ ಅಂತೂ ಕೂಲ್ ಆಗಿದೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೊಡ್ತಾ ಇದ್ದೇನೆ ಡಿಸ್ಕ್ರಿಪ್ಷನಿಂದ, ನೀವು ಪರ್ಚೇಸ್ ಮಾಡಿ. ಬೆಸ್ಟ್ ವಾಚ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ. Fire-boltt ಇದು ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಡಿಸ್ಪ್ಲೇ ಅಂತೂ ಕೂಲ್ ಆಗಿದೆ, ಸೆನ್ಸರ್ ವರ್ಕ್ ಆಗ್ತಾ ಉಂಟು, ಚಾರ್ಜಿಂಗ್ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. 6 ದಿನದ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಇದರಿಂದ ನಿಮ್ಮ ಎಲ್ಲ ಚಾರ್ಜಿಂಗ್ ಸಿಗುತ್ತೆ. ನೀವು ಹೆವಿ ಯೂಸರ್ ಆಗಿದ್ದರೆ ಒಂದು 4 ದಿನದಲ್ಲಿ, 2 ದಿನದಲ್ಲಿ ಖಾಲಿ ಆಗ್ಬೋದು. ಆದರೆ ನಿಮಗೆ 6 ದಿನದ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ಅಂತ ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಅಂತ ಹೇಳ್ಬೋದು.
ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮಗೆ ಈ ವಾಚ್ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಪರ್ಚೇಸ್ ಮಾಡಿದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಉಂಟು, ನೀವು ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡ್ಬೋದು. ಇವತ್ತಿನ ವಿಡಿಯೋಗೆ ಇಷ್ಟೇ, ಸಿಗೋಣ ನೆಕ್ಸ್ಟ್ ಟಾಪಿಕ್ನಲ್ಲಿ. ಅಲ್ಲಿ ತನಕ ಜೈ ಹಿಂದ್ ಜೈ ಭಾರತ್ ಅಂತ ಮುಗಿಸೋಣ.